ನಮ್ಮ ಬಸ್ ಅವ್ರು ಕಾಯ್ತಿದ್ದಾರೆ, ನಮ್ಗೆ ಗೊತ್ತಿರಲಿಲ್ಲ ಇದು. ಈಗ ನಾವು ಓಡ್ತಾ ಇದ್ದೇವೆ. ಇದು ನಾವು ಮನೆಯಿಂದ ತಂದ ಟೊಮೆಟೊ ರೈಸ್. ವಿಡಿಯೋಗ್ರಾಫರ್ ಗೌತಮಿ, ಕಿನಿ, ನೇಹ, ಪ್ರಕಾಶ್. ಬಿಸಿಲು ಬರ್ತಾ ಉಂಟು, ಅದಕ್ಕೆ ಟೊಪ್ಪಿ ಮತ್ತೆ ಸನ್ ಗ್ಲಾಸ್ ಹಾಕಿ. ಎಂತ ಮಾಡಿದ್ರು 4 ಫ್ಲೋರ್ ಕೆಳಗೆ ಇರುವಾಗಲೇ ಖಾಲಿಯಾಗಿ ಹೋಗ್ತದೆ. ಹಾಯ್ ಎವ್ರಿವನ್, ನಾನು ಮತ್ತೆ ಗೌತಮಿ ಉಡುಪಿಯಿಂದ ಬ್ಯಾಂಗ್ಳೂರ್ ಪಯಣ ಸ್ಟಾರ್ಟ್ ಮಾಡಿದ್ದೇವೆ. ರಾತ್ರಿ 9:15ಕ್ಕೆ ಉಡುಪಿಯಿಂದ ಹತ್ತಿದ ಬಸ್ ಬೆಳಿಗ್ಗೆ 5:45ಕ್ಕೆ ನಾವು BTM ಲೇಔಟಲ್ಲಿ ಇದ್ದೀವಿ. ಹಾಯ್, ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ದ ಶೆಫ್ ಈಸ್ ದಿ ಗ್ರೇಟ್ ಪ್ರಕೃತಿ ಮೊಗಸಾಲಿ. 10 ರೂಪಾಯಿ ಚಿಲ್ಲಿ ಪೌಡರ್, 5 ರೂಪಾಯಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್, 4 ಲಿಂಬು ಜ್ಯೂಸ್ ಮಾಡಲಿಕ್ಕೆ, 3 ಟೊಮೆಟೊ, ಸೊ ದಾಟ್ 1 ನೀರುಳ್ಳಿ, ಬಟಾಣಿ. ಇದು ಎಂತ ಮಾಡಿದ್ರು 4 ಫ್ಲೋರ್ ಕೆಳಗೆ ಇರುವಾಗಲೇ ಖಾಲಿಯಾಗಿ ಹೋಗ್ತದೆ. ಎಂತ ಮಾಡುದು ಹೇಳು? ಅಲ್ಲ, ಹಾಗೆಲ್ಲ ನಾನು ಹೇಳಿದ್ದು, ಕೈಗೆ ಸಿಗ್ತದೆ ಪಟ ಪಟ. ಅಯ್ಯೋ, ಸ್ಪೂನೇ ಬಿತ್ತ. ಹಾಯ್. KSRTC ಬಸ್ ಅವರಿಂದ ಆದಿಯೋಗಿ ಪ್ಯಾಕೇಜ್ ಸ್ಟೋರ್ ಉಂಟಂತ ನಮಗೆ ವಿಷಯ ಗೊತ್ತಾಯಿತು. 1 ವಾರದ ಹಿಂದೆಯೇ ಆನ್ಲೈನಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ನಾವಿವತ್ತು ಹೊರಟಿದ್ದೇವೆ. ಇದು ಎಲ್ಲ ದಿನ ಇರೋದಿಲ್ಲ, ಓನ್ಲಿ ಇನ್ ವೀಕೆಂಡ್ಸ್, ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ, ಮತ್ತು ಯಾವುದಾದ್ರೂ ಗೌರ್ಮೆಂಟ್ ಹಾಲಿಡೇಸ್ ದಿನ ಪ್ಯಾಕೇಜ್ ಸ್ಟೋರನ್ನು ಆರ್ಗನೈಸ್ ಮಾಡ್ತಾರೆ. ಮೆಜೆಸ್ಟಿಕ್ನಲ್ಲಿ ಇಳಿದು ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪನ್ನು ದಾಟಿ ಗೇಟಿಂದ ಹೊರಗೆ ಬರಬೇಕು. ಅಲ್ಲಿ ಫ್ಲೈಓವರ್ ಇರ್ತದೆ. ಎಕ್ಸಾಕ್ಟ್ ಫ್ಲೈಓವರ್ ಕೆಳಗೆ ಸುಮಾರು ವಜ್ರ ಬಸ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಹೋಗುವಂಥ ಬಸ್ ಇಲ್ಲೇ ಇರ್ತದೆ. ಹಾಗೆ ಅದರೊಟ್ಟಿಗೆ ಹಾಲಿಡೇಸ್ ದಿನ ಮಾತ್ರ ಈಶಾ ಫೌಂಡೇಶನ್ ಹೋಗುವ ಪ್ಯಾಕೇಜ್ ಸ್ಟೋರ್ ಬಸ್ ಕೂಡ ಇದೇ ಪ್ಲೇಸಲ್ಲಿ ನಿಂತಿರ್ತದೆ. ಬಿಸಿಲು ಬರ್ತಾ ಉಂಟು, ಅದಕ್ಕೆ ಟೊಪ್ಪಿ ಮತ್ತು ಸನ್ ಗ್ಲಾಸ್ ಹಾಕಿ. ಈಗ ಬಸ್ ಹೊರಟಿತ್ತು, ಹೋಗ್ತಾ ಈಶಾ ಫೌಂಡೇಶನ್ ಪ್ಯಾಕೇಜ್ ಟೂರಲ್ಲಿ ಇದ್ದೇವೆ ನಾವು. KSRTC ಬಸ್, ವಜ್ರ ಬಸ್. ಶಾರ್ಪ್ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಬಸ್ ಬ್ಯಾಂಗ್ಳೂರು ಬಸ್ ಸ್ಟಾಪಿಂದ ಹೊರಟಿತು. ಈ ಪ್ಯಾಕೇಜ್ ಸ್ಟೋರ್ನಲ್ಲಿ ಕಣಿವೆ ಬಸವಣ್ಣ ಟೆಂಪಲ್, ನಾಗನಂದೀಶ್ವರ ಟೆಂಪಲ್, ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ, ರಂಗನಾಥ ಸ್ವಾಮಿ ಟೆಂಪಲ್ ಮತ್ತು ಈಶಾ ಫೌಂಡೇಶನ್, ಇಷ್ಟು ಪ್ಲೇಸಸ್ಸಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ಸ್ಟೋರ್ನ ಕಾಸ್ಟ್ 500 ರೂಪಾಯಿ, ಪರ್ ಹೆಡ್ 500 ರುಪೀಸ್. ಈಗ ನಾವು ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು 15-20 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಬರಬೇಕಂತ. ಎಷ್ಟು? ಎಂತ ಹೇಳುದು ನೀವು ಇದಕ್ಕೆ? ಇಲ್ಲಿ ಚುರ್ಮುರಿ, ಇದು ಚರ್ಮುರಿ ಹೇಳುದ? ಎಂತ ಹೇಳುದು? ಅದು ಮಜ್ಜಿಗೆ, ಚರ್ಮುರಿ ಮತ್ತೆ ಕುಕುಂಬರ್, ಸೌತೆಕಾಯಿ, ಮುಳ್ಳು ಸೌತೆ. ಈಗ ನಾವು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ತುಂಬ ಚಂದ ವೈಬ್, ಇಡೀ ಕಲ್ಲಿನದ್ದು ನೋಡಬೇಕು. ನಮ್ಮ
ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ. ಫುಲ್ ಸ್ಟೋನಿಂದ ಮಾಡಿದ್ದಾರೆ, ತುಂಬ ಹಳೆ ಕಾಲದ ಅನಿಸ್ತದೆ ನೋಡುವಾಗವೇ. ಪ್ರತಿಯೊಂದು ಡೀಟೇಲ್ ಕೂಡ ಅಷ್ಟೇ ನೀಟಾಗಿ ಉಂಟು. ತುಂಬ ದೊಡ್ಡ ದೇವಸ್ಥಾನ. ನಾವು ಹೋಗ್ತಾ ಇರುವಾಗ ಅಲ್ಲಿ ಊಟ ಮಾಡಿ ಹೋಗಿ ಅಂತ ಹೇಳಿದರು. ನಮಗೆ ಬಸ್ಸಲ್ಲಿ ಊಟ ಮಾಡಲಿಕ್ಕೆ ಹೇಳಲಿಲ್ಲ, ಎಂತ ಮಾಡೋದು ಗೊತ್ತಾಗಲಿಲ್ಲ. ಬಟ್ ಮತ್ತೆಂಥದ್ದೆಲ್ಲ ಮಾಡಿ ನಾವು 3 ಜನ ಸ್ವಲ್ಪ ಊಟ ಮಾಡಿಕೊಂಡು ದೇವರ ಪ್ರಸಾದ ತಿಂದ್ಕೊಂಡು ಈಗ ವಾಪಸ್ ಬಸ್ಸಿಗೆ ಹೋಗ್ತಾ ಇದ್ದೇವೆ. ಬಸ್ ಅವ್ರು ಫೋನ್ ಮಾಡಿದ್ರು, ಲೇಟ್ ಆಯ್ತಂತೆ ಹೋಗ್ಬೇಕಂತೆ. ಸೊ ಹೋಗ್ತಾ ಇದ್ದೇವೆ ಓಡ್ಕೊಂಡು ಬಸ್ಸಿಗೆ. ಊಟ ಮಾಡಿ ಎಲ್ಲ ಬರುವಾಗ ನಮ್ದು ಲೇಟ್ ಆಯ್ತು, ಸ್ವಲ್ಪ ಅರ್ಧ ಗಂಟೆ ಟೈಮಿಂಗ್ ಕೊಟ್ಟದ್ದು. ಈಗ 35 ನಿಮಿಷ ಆಗಿರ್ಬೋದು. ನೋಡಿ ಎಷ್ಟು ಗೌರ್ಮೆಂಟ್ ಬಸ್ ಉಂಟಂತ. ಅದಲ್ಲ, ಇದೇ ನಮ್ಮ ಬಸ್. ಹೌದು, ಮ್ಯೂಸಿಯಂ ಆ್ಯಂಡ್ ಸಮಾಧಿ ಎರಡು ನೋಡುವಂಥ ವಿಷಯ ಉಂಟು, ಅದಕ್ಕೆ ನಿಲ್ಲಿಸ್ತಾರೆ ನಮ್ಮಲ್ಲಿ. ಇಲ್ಲಿ ತನಕದ ಎಕ್ಸ್ಪೀರಿಯನ್ಸ್ ಹೇಳಿ. ಬ್ಯೂಟಿಫುಲ್. ಊಟ ಮಾಡಿ ಓಡ್ಕೊಂಡ್ ಬಂದಿದ್ದಂತೂ ಸ್ಕೂಲ ಅಂತ ಅಂಗನವಾಡಿ ಇರಬೇಕು. ವಾವ್, ಇದು ಎಂತ ಬೆಟ್ಟ ಅಂತ ಗೊತ್ತಿಲ್ಲ. ನಾವು ಬರುವ ದಾರಿಯಿಂದ ಸೂಪರ್ ಆಗಿ ಕಾಣ್ತಾ ಉಂಟು. ಹಾಗೆ ಈ ಅಂಕಲ್ ನಮ್ಮ ನನ್ನ ಸೀಟ್ ಪಕ್ಕ ಕೂತ್ಕೊಳ್ಳೋದು ಭಾರಿ ಫ್ರೆಂಡ್ ಆಗಿದ್ದಾರೆ ಈಗ ನಮಗೆ. ವಿಶ್ವೇಶ್ವರಯ್ಯ ಸರಿದು ಸಮಾಧಿ ಅಲ್ಲಿರೋದು. ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಇದನ್ನೆಲ್ಲ ನೋಡ್ಬೋದು. ಇದು ಯಾವ ಹಣ್ಣು ಗೊತ್ತಿದ್ರೆ ತಿಳಿಸಿ. ಮಧ್ಯದಲ್ಲಿ ಲಿಂಗು ಇರುತ್ತೆ, ಕೆಳಗೆ ಇಟ್ಟ ತಕ್ಷಣ ಹೊಡೆದೋಗ್ಬಿಡ್ತದೆ. ಎಲ್ಲಿ ಉಂಟು ಲಿಂಗ? ಇಲ್ಲಿರುತ್ತೆ. ಯಾವ್ದಾರ ಆ ತುಂಬಿರ ಸಿಗುತ್ತಾ ನೋಡೋದ್ರಲ್ಲಿ ಯಾವ್ದಾರಲ್ಲ ಇದೆಯಲ್ಲ, ಕೆಳಗೆ ಬಿಟ್ಟ ತಕ್ಷಣ ಹೋಯ್ತದು. ಹೆಡೆ ಇದ್ದಾಗಿದು. ಇಲ್ಲಿ ಮಧ್ಯ ಲಿಂಗು ಇರುತ್ತೆ. ಇದು ಹೆಡೆ. ಇದು ಇಲ್ಲಿ ಮಧ್ಯ ಲಿಂಗು ಇರುತ್ತೆ. ಅದು ಬಿದ್ದ ತಕ್ಷಣ ಆ ಲಿಂಗು ಹೋಗ್ಬಿಡುತ್ತೆ. ನಾಗಲಿಂಗ ಪುಷ್ಪ ಅಂತ ಇದೆ. ಒಬ್ಬರು ಸರ್ ಹೇಳಿದ್ರು ಇದು ನಾಗಲಿಂಗ ಪುಷ್ಪ ಅಂತೆ. ಇದು ಹೆಡೆ ಥರ ಇರ್ತದಂತೆ. ಇಲ್ಲಿ ಒಂದು ಲಿಂಗ ಇರ್ತದಂತೆ. ಮರದಿಂದ ಕೆಳಗೆ ಬಿದ್ದ ಕೂಡಲೇ ಅದು ಹೋಗ್ತದೆ. ಏನೋ ಒಂಥರ ಹೂವಿನ ಸ್ಮೆಲ್ ಉಂಟು. ನಮ್ಮ ಇದ್ರ ಹತ್ರ ಗಾಲ್ಫ್ ಕೋರ್ಟ್ ಇದೆಯಲ್ಲ, ಅಲ್ಲೊಂಥರ ಹೂವು ಬಿಡೋದು, ಅದು ಹಂಗೇನೆ. ತುಂಬ ವಿಚಿತ್ರ ಸರ್. ಈಗ ನಾವು ಹೋಗ್ತಾ ಇದ್ವಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು, ಜಿಲ್ಲೆ. ಎಂಟ್ರಿ ಎಷ್ಟು ವಿಶಾಲವಾಗಿದೆ ನೋಡಿ. ಇದು ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ. ಇದು ಮನೆ. ಹಾಗೆ ಇಲ್ಲಿ ಪೇಪರ್ ಹೂ ಉಂಟು, ಬಿಳಿ ಕಲರ್, ಪಿಂಕ್ ಕಲರ್.
ಈಗಿನ ಮನೆಗಳು ನೋಡಿ ಇವೆಲ್ಲ ಕಟ್ಟಿದಾರಲ್ಲ ಇವ 20-30 ವರ್ಷ ಆಚೆ ಲೈಫ್ ಅದೌದು ಇದು ಒಳ್ಳೆ ಲೈಫ್ ಇದೆ. ಹೌದೌದು ಆ ಕಲ್ಲು ನೋಡಿ ಹೆಂಗ್ ಸರ್ ಪಿಲ್ಲರ್ಸ್ ಇಲ್ಲ ಅವಾಗ. ಹೌದು ಕಲ್ಲು ಮತ್ತೆ ಕಬ್ಬಣ ಜಾಸ್ತಿ ಯೂಸ್ ಮಾಡೋದು. ಹೌದು ಈಗ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ ಮತ್ತು ಮನೆ ನೋಡ್ಕೊಂಬಂದ್ವಿ. ಮ್ಯೂಸಿಯಂ ಅಂತ ಹೇಳಿದರೆ ಗ್ರಂಥಾಲಯ. ಅವರ ಮನೆ ಹೆಸರು ವಿಶ್ವ ಕುಟೀರ. ಫೋಟೋ ಎಲ್ಲ ಅಲೌಡ್ ಇಲ್ಲ, ವಿಡಿಯೋ ಅಲೌಡ್ ಇಲ್ಲ. ಸೊ ನಿಮಗೆ ನೋಡಬೇಕಿದ್ರೆ ನೀವು ಇಲ್ಲಿಯೇ ಬಂದು ನೋಡಬೇಕು. ಪೇರಳೆ ಒಳ್ಳೇದು ನೋಡಿ ಕಟ್ ಮಾಡಿ ಅದಕ್ಕೆ ಇದು ಮಾಡಿ ಕೊಡಿ. ಇದು ಮೀನ್ಸ್ ಅದೆಲ್ಲ ಹುಡಿ. ಈಗ ಊಟ ಮಾಡಲಿಕ್ಕೆ ನಿಲ್ಲಿಸಿದ್ದಾರೆ. ಅರ್ಧ ಗಂಟೆ ನಮಗೆ ಬ್ರೇಕ್ ಉಂಟು, ಊಟ ಎಲ್ಲ ಮಾಡಿ ಹೋಗ್ಬೋದು. ಹಾಗೆ ಕೆಲವು ಫ್ಯಾಮಿಲಿ ತಗೊಂಬಂದಿದ್ದಾರೆ ತಿನ್ನಲಿಕ್ಕೆ. ಸೊ ಅವರು ಅಲ್ಲೇ ಬಂದು ತಿನ್ಬೋದು. 1 hour ಅಂತ ಲಂಚ್ ಬೇಕು. ರೋಟಿ ಕರಿ 80 rupees. ಇದು ನಾವು ಮನೆಯಿಂದ ತಂದ ಟೊಮೆಟೊ ರೈಸ್. ಇವತ್ತು ನಮಗೆ 2 ಸಲ ಊಟ. ಒಂದು ದೇವಸ್ಥಾನದ ಅನ್ನಪ್ರಸಾದ, 2 ಮಲಗಿದಾಳೆ. ಈಗ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಏನೋ ಚಿನ್ನದ ಎಂತ ಹೇಳಿದ್ರು, ಒಳಗೋಗಿ ನೋಡಿ ಅಂತ ಅಂತಾರೆ ಅನ್ಸೆ. ಹೇಗಿತ್ತು ದೇವಸ್ಥಾನ? ತುಂಬ ಚೆಂದ ಉಂಟು. ನಾನು ಪ್ರಪ್ರಥಮ ಬಾರಿಗೆ ಭೂದೇವಿ ಶ್ರೀದೇವಿ ರಂಗನಾಥ ಸ್ವಾಮಿಯನ್ನು ದರ್ಶನ ಪಡೆದೇನೆ. ನಿಜವಾಗಿ ಸಹ ಸೂಪರ್ ಉಂಟು. ಪದ್ಮನಾಭ ಹಾಗೆ ಕಮಲದ ಶೇಷನ ಮೇಲೆ ಮಲಗಿದಂಥ ಒಂದು ವಿಗ್ರಹ ಉಂಟು. ನೋಡ್ಲಿಕ್ಕೆ ತುಂಬ ಚಂದ ಉಂಟು. ಈ ಸೈಡ್ ಬರ್ತಾ ಇದ್ರೆ ನೋಡಿ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಆಗ್ತಾ ಇತ್ತು. ದರ್ಶನ ಎಲ್ಲ ಆಯಿತು. ಒಳಗೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಅವಕಾಶ ಇಲ್ಲ. ವಿಡಿಯೋ ಆಗಲಿ ಫೋಟೋ ಆಗಲಿ. ನೀವು ಬಂದು ನೋಡ್ತಾ ಇದ್ರೆ ನೋಡ್ಬೋದು. ತುಂಬ ಸೂಪರ್ ಉಂಟು ನೋಡಲಿಕ್ಕೆ ದೇವರ ದರ್ಶನ. ಹೊರಗಿಂದ ನಾವು ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಕಾಯ್ತಿದ್ದಾರೆ. ಈಗ ಹೋಗಬೇಕು. ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಈಶಾ ಫೌಂಡೇಶನ್. ರಾತ್ರಿ ಬಸ್ ಇಲ್ವಾ? ಇದು ಒಂದೇ ಬಸ್ ಇರೋದಾ ರಾತ್ರಿ? ಅಂದ್ರೆ ಈಗ ಒಂದು ಹೋಯ್ತಲ್ಲ ಕೆಂಪು ಕಲರ್ ಬಸ್, ಆ ಟೈಪ್ ಬಸ್. ರಾತ್ರಿ ಲೇಸರ್ ಶೋ ಆಗಿಲ್ಲವಾ? ಇರ್ತದ? ನಾನು ಇಲ್ಲಿಗೆ ಬಂದೇ ಬಿಟ್ಟೆ. ನಿಮ್ಮ ಹತ್ರ ಇದ್ದತ್ರ ಯಾರತ್ತಾದ್ರು ಅದು ಮುಂದೆ ನಾಗೇಂದ್ರನ ಆಶೀರ್ವಾದ ತಗೊಂಡಿಗೆ ನಾವು ಒಳಗೆ ಬಂದ್ವಿ.
ಈಗ ಎದುರಿದ್ದಾನೆ ಈಶಾ. ಇವತ್ತು ಗುಡ್ ಫ್ರೈಡೇ, ಗೌರ್ಮೆಂಟ್ ರಜೆ ಆದ್ರಿಂದ ಜನ ತುಂಬ ಇದ್ದಾರೆ. ಎಲ್ಲ ಲೇಸರ್ ಶೋ ನೋಡ್ಲಿಕ್ಕೆ ಬಂದಿದ್ದಾರೆ. ಈಗ ಟೈಮ್ 5:45 ಆಗಿದೆ. ಸನ್ ಸೆಟ್ ಆಗ್ತಾ ಬರ್ತಾ ಉಂಟು ನೋಡಿ. ಶಿವನ ದರ್ಶನ ಎಲ್ಲ ಪಡ್ಕೊಂಡು ಈಗ ನಾವು ಶಿವನ ಎದುರು ಪಕ್ಕದಲ್ಲಿ ಕುತ್ಕೊಂಡಿದ್ದೀವಿ. ನಾವು ಆರತಿ ಮಾಡಿ ಆಯಿತು, ಕಲಶದ ನೀರು ಕೂಡ ಅಭಿಷೇಕ ಮಾಡಿ ಆಯಿತು. ಇನ್ನು ನಾವು ಲೇಸರ್ ಶೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಒಂದೊಂದು ರಿಂಗ್ ತಗೊಂಡ್ವಿ, ತಾಮ್ರದ ಉಂಗುರ. ನಾವೆಲ್ಲರೂ ಕೂಡ ಲೇಸರ್ ಶೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ. ರಿಂಗ್ ಹೊಳೆತಾ ಉಂಟು. ಹಾಗೆ ಒಂದು ಲಡ್ಡು ಪ್ರಸಾದ ಕೂಡ ನಾನು ತಗೊಂಡಿದ್ದೀನಿ, 20 ರೂಪೀಸ್. ಚಪ್ಪಲಿಡುವ ಜಾಗ ಒಂದು ಕಡೆ, ಚಪ್ಪಲು ವಾಪಸ್ ತಗೊಳ್ಳೋ ಜಾಗ ಒಂದು ಕಡೆ. ನಮ್ಮ ಬಸ್ ಅವ್ರು ಕಾಯ್ತಿದ್ದಾರೆ, ನಮ್ಗೆ ಗೊತ್ತಿರಲಿಲ್ಲ ಇದು. ಈಗ ನಾವು ಓಡ್ತಾ ಇದ್ದೇವೆ, ಬಸ್ ಸಿಗ್ಬೇಕಿಲ್ಲ, ಬಸ್ ನಮ್ಮನ್ನು ಬಿಟ್ಟಾಗ್ತದೆ. ಆಲ್ರೆಡಿ 2 ಸತಿ ಕಾಲ್ ಬಂದಾಯ್ತು ಅವರದ್ದು. 500 meters ಆ ಮೂಲೆಯಿಂದ ಈ ಮೂಲೆ ತನಕ ಓಡ್ಕೊಂಬಂದು ಚಪ್ಪಲ್ ಹಾಕಿ ಈ ಮೂಲೆಯಿಂದ ಇನ್ನೊಂದು ಮೂಲೆ ತನಕ ಓಡ್ಕೊಂಡು ಹೋಗ್ಬೇಕು. ಬೋರ್ಡನ್ನು ಸಮ ಓದಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸಮ ಓದಲಿಲ್ಲ ಬೋರ್ಡ್, ಸುಮ್ಮನೆ ಚಪ್ಪಲ್ ಬಿಡ್ಕೊಂಡು ಕುತ್ಕೊಂಡ್ವಿ. ಈಗ ನಾವು ಮಂತ್ರಿ ಮಾಲ್ ಹತ್ರ ನಮ್ಮನ್ನು ಬಿಟ್ಟರು. ಸೊ ಈಗ ನಾವು ಮೆಟ್ರೋ ಹಿಡ್ಕೊಂಡು ಬನಶಂಕರಿ ಹೋಗಿ ಭೇಟಿ ಮನೆಗೆ ಹೋಗ್ಬೇಕು. ನಾವೀಗ ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದ ನಾವು JP ನಗರ್ ಹೋಗಿ ಮತ್ತೆ ಮನೆಗೆ ಹೋಗೋದು. ನಮಗೆ KSRTC ಬಸ್ ಕಂಡಕ್ಟರ್ ಆಂಟಿ ಇದು ಮೆಟ್ರೋ ಸ್ಟೇಷನಿಗೆ ಹೋಗಿ ಅಂತ ಬಿಟ್ಟರು, ಆದ್ದರಿಂದ ನಾವು ಇಲ್ಲಿ ಬಂದದ್ದು. ಸೊ ನಮ್ಮದು ಪ್ಯಾಕೇಜ್ ಟೂರ್ ಸೂಪರ್ ಆಯಿತು. ಸುಮಾರು ದೇವಸ್ಥಾನ ಕರ್ಕೊಂಡೋದ್ರು, ಹಾಗೆ ಈಶೋ ಫೌಂಡೇಶನ್ನಿಂದು ಸುಮಾರು ತಿರುಗಿ ಆನಂತರ ಲೇಸರ್ ಶೋ ನೋಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಗೌತಮಿ? ನೈಸ್ ಎಕ್ಸ್ಪೀರಿಯನ್ಸ್. ಒಂದು ಮೇನ್ ಥಿಂಗ್, ಬಸ್ಸಲ್ಲೇ ನೀವು ನಿಮ್ಮ ಸ್ಯಾಂಡಲ್ಸನ್ನು ಬಿಡಿ. ಬಿಕಾಸ್ ಈ ಕ್ರೌಡ್ ಇದ್ದರೆ ನಿಮಗೆ ಅಲ್ಲಿ ಬೋರ್ಡ್ ಕಾಣದಿದ್ದರೆ ಅಥವಾ ನೀವು ಬೈ ಮಿಸ್ಟೇಕ್ಲಿ ಆ ಬೋರ್ಡ್ ಓದೋದಿದ್ದರೆ ನಿಮಗೆ ಸ್ಯಾಂಡಲ್ಸ್ ಎಲ್ಲಿ ಇಡೋದು ಎಲ್ಲಿ ಕಲೆಕ್ಟ್ ಮಾಡೋದು ಅಂತ ಕರೆಕ್ಟ್ ಪ್ರಾಪರ್ ನಾಲೆಜ್ ಇರೋದಿಲ್ಲ. ನಮಗೆ ಸಹ ಇವತ್ತು ಆ ಪ್ರಾಬ್ಲಮ್ ಆಯಿತು. ಅಲ್ಲಿ ಕ್ಲೀನ್ ಇದ್ದದ್ರಿಂದ ನಿಮಗೆ ಕಾಲಿಗೆ ತುಂಬ ಪ್ರಾಬ್ಲಮ್ ಆಗೋದಿಲ್ಲ. ಗಮ್ಮತ್ತು.